ಕ್ಲಾಸ್ಗಳನ್ನ ಪ್ರಿಪರೇಟರಿ ಟು ಪೂರ್ವ ಸಿದ್ಧತಾ ಪರೀಕ್ಷೆ 2 ಕನ್ನಡ ಕೀ ಆನ್ಸರ್ಗಳನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ವಿಡಿಯೋನ ಕೊನೆ ತನಕ ನೋಡ್ರಿ, ಯಾರು ಸ್ಕಿಪ್ ಮಾಡಬೇಡ್ರಿ. ನೀವು ಆನ್ಸರ್ ಏನೇನು ಹಾಕಿರಿ ಎಂಬುದನ್ನ ಇಲ್ಲಿ ನಾನು ಹೇಳಿದ್ದೀನಿ. ಹಾಗೆ ಸರಿಯಾಗಿ ನೋಡ್ಕೊಂಡ್ ಬಂದ್ ಬರ್ರಿ, ಯಾವ ಕ್ವಶನ್ ಏನೇನು ಹಾಕಿರಿ ಎಂಬುದನ್ನ ನೋಡ್ರಿ. ಫಸ್ಟ್ ಒಂದು ವಿಭಾಗ ಅ ಒಳಗ್ರಿ ಫಸ್ಟ್ ಆನ್ಸರ್ ಯಾವ್ದು ಹಾಕ್ಯಾರ್ರಿ? ರಾವಣನನ್ನು ಪ್ರಮದನಕ್ಕೆ ಹೇಗೆ ಬಂದನು? ಸರಿಯಾದ ಉತ್ತರ ಯಾವ್ದಕ್ತಾರೆ? ಎ ಆಗ್ತದ. ಅವರಗಳಿಲ್ಲದ ಕಾಮನಂತೆ. ಸೆಕೆಂಡ್, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಹಗೆಯನ್ನ ಬಾಲಕನೆಂದು ಉಪೇಕ್ಷಿಸಬಾರದು. ಸರಿಯಾದ ಉತ್ತರ ಎ ಆಗ್ತದ. ತದನಂತರ 3, ದುರ್ಜನರ ಇಂಥ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಸರಿಯಾದ ಉತ್ತರ ಯಾವುದಂದ್ರೆ ಈ ಸರಿಯಾದ ಉತ್ತರ ಭಿನ್ನಾನ ಮಾತಿಗೆ ಎಂಬುದನ್ನು ಹೇಳಿದ್ದಾರೆ ಪುರಂದರದಾಸರು. 4, ಆಧುನಿಕ ಕಾಲದಲ್ಲಿ ಏಸು ಎಲ್ಲೆಲ್ಲಿ ಶಿಲುಬೆಗೆ ಏಸಿದ್ದಾರೆ. ಸರಿಯಾದ ಉತ್ತರ 4ನೇದ್ರಿ. ಇಲ್ಲಿ ಯಾವ್ದಾಕತ್ತಂದ್ರ ಇಲ್ಲಿ ಕೋರ್ಟು, ಕಾರ್ಖಾನೆ, ಬಂದಿ ಖಾನೆ ಆಗ್ಬೋದು. ನನ್ನ ಇಚ್ಛೆಯಂತೆ ಯಾವ್ದಾಗ್ಬೋದು, ನಮಗೂ ಕನ್ಫ್ಯೂಸ್ ಅದ. ಅದಕ್ಕೆ ನೀವು ಯಾರು ಸರಿ ಇದ್ರೆ ಕಮೆಂಟ್ ಮಾಡ್ರಿ. ಈಗ ನಮಗೆ ಅನಿಸಿದ್ದ ಯಾವ್ದ 4ನೇದು ಕೋರ್ಟು, ಕಾರ್ಖಾನೆ, ಬಂದಿ ಖಾನೆ ಎಂಬುದು. ತದನಂತರ 5ನೇ ಪ್ರಶ್ನೆ ರೀ, ಚಿತ್ತವನ್ನು ಇದಕ್ಕೆ ಹೋಲಿಸಲಾಗಿದೆ. ಚಿತ್ತವನ್ನು ಇದಕ್ಕೆ ಹೋಲಿಸಲಾಗಿದೆ. ಸರಿಯಾದ ಉತ್ತರ ಯಾವ್ದು ಆಗ್ಬಹುದು ಅಂದ್ರೆ ಸರಿಯಾದ ಉತ್ತರ ಅ ಆಗ್ಬಹುದ್ರಿ. ಹತ್ತಿಯ ಬೀಜಕ್ಕೆ ಹೋಲಿಸಬಹುದು. ಇದು ಡೌಟ್ ಐತಿ ಕ್ವಶನ್, ನೀವು ಸರಿಯಾದ ಉತ್ತರ ಯಾವ್ದತ್ತರ ಅದ ಕಮೆಂಟ್ ಮಾಡ್ರಿ. ತದನಂತರ 6, ಗೆಯುವುದನ್ನು 4 ದಿನ ತಡ ಮಾಡಿದರೆ. ಸರಿಯಾದ ಉತ್ತರ 6ನೇ ಸರಿಯಾದ ಉತ್ತರ ಯಾವ್ದಂದ್ರ ಆ ಆಗತ್ರಿ. ಆ ಕೂಳ ನೆಲದಲ್ಲಿ ನಾಟುವುದಿಲ್ಲ. ಕನ್ಫ್ಯೂಸ್ ಐತ್ರಿ ಅದಂತ. 7ನೇದ್ರಿ, ಸರಿಯಾದ ಉತ್ತರ 7ನೇದು ಯಾವ್ದಂದ್ರ ಈ ಸರಿಯಾದ ಉತ್ತರ ಆಗ್ತದ. ಈ ಸರಿಯಾದ ಉತ್ತರ ಆಗ್ತದ 7ನೇದ್ರಿ. ಈ HRK ಕೃಷ್ಣ ಶಾಸ್ತ್ರ ಈ ದೊಡ್ಡ ಹೇಳ್ತದ ಸಾಂಗಿ. ಅದೇ ರೀತಿ 8, ಕೃಷ್ಣೇಗೌಡನ ಆಣೆಯ ಮೊದಲು ಈ ಮಠದಲ್ಲಿತ್ತು. ಗೂಳೂರು ಮಠದಲ್ಲಿತ್ತು. ಮೊದಲು ಎಲ್ಲಿತ್ತಾರ? ಗೂಳೂರು ಮಠದಲ್ಲಿ ಇತ್ರಿ ಅದ. ತದನಂತರ ಮುಂದಿನ ಪ್ರಶ್ನೆ 9ನೇದ್ರಿ, ಟೆಲಿಕಾಂ ಕಂಬದ ಮೇಲೆ ಮೃತನಾದ ಆನ್ಲೈನ್ ಯಾರ್ರಿ? ಸರಿಯಾದ ಉತ್ತರ ಯಾವ್ದಾರ ತಿಪ್ಪಣ್ಣ. ತದನಂತರ 10ನೇದ, ಪ್ಯಾರಿಸ್ ಡಿಪಾರ್ಟ್ಮೆಂಟ್ ನಂಬರ್ 1 ಎನಿಮಿಗಳು ಯಾರ್ರಿ ಅಂತ ಕೇಳಿದಾರ. ಸರಿಯಾದ ಉತ್ತರ ಯಾವ್ದಾಕೈತೆ ಅಂದ್ರೆ ಕರೆಂಟ್ ನಲ್ಲಿ ಕೇಬಲ್ ನವ್ರು ಆಗ್ಬೋದ್ರಿ. ಇದನ್ನೊಂದ್ರೆ ಡೌಟ್ ಐತ್ರಿ. ಯಾವ್ದು ಸರಿಯಾದ ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ತದನಂತರ ಬೆಟ್ಟ ಸ್ಥಳ ನೋಡ್ರಿ. ಬೆಟ್ಟ ಸ್ಥಳ ಇಲ್ಲಿ ಆಯ್ಕೆಗಳನ್ನ ಇರ್ತಾವ, ನಾವು ನೋಡಿ ಹೇಳ್ಬೋದು. ಇಲ್ಲಿ ಸರಿಯಾದ ಆನ್ಸರ್ಗಳನ್ನ ಹೇಳ್ತ ನೋಡ್ರಿ. 11, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವವರು ಯಾರಂದ್ರ ಸೀತಾ ನೆನಪಾಕಡ್ರಿ. ಸೀತಾ ನೆನಪ. 12, ದಣಿಗಳ ಲೋಟದ ಪಕ್ಕದಲ್ಲಿ ಹರಿಯುವ ಹೊಳೆ ಯಾವ್ದಂದ್ರ ಶಾಂಭವಿ ಹೊಳೆ ಹರಿತದ. ತದನಂತರ 13, ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ಗಳ ಸಾಧನ ಯಾವ್ದಂದ್ರ ಚಿಪ್ ಆಗ್ತದ. ತದನಂತರ 14, ವಸುದೆಗೆ ಒಡೆಯನಿಸಿದವರು ದಬನು ಡ್ಯಾಶ್ ಅಂತ ಕೇಳಿದಾರ. ವಾಸಾಯನ. ತದನಂತರ ಹಳ್ಳಿಯ ಹೋಟೆಲುಗಳಲ್ಲಿ ಡ್ಯಾಶ್ ದೇವತೆಗಳ ದರ್ಶನವಾಗುತ್ತದೆ. ಯಾವ್ದ್ರಿ? ಸಿನಿಮಾ. ತದನಂತರ ಹೊಂದಿಸಿ ಬರೆಯಿರಿ ನೋಡ್ರಿ ಸ್ನೇಹಿತರೆ. ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ರಿ ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ನಮಗೆ ಸಪೋರ್ಟ್ ಮಾಡ್ರಿ. ಹೊಂದಿಸಿ ಬರೆಯಿರಿ ನೋಡ್ರಿ. ಫಸ್ಟ್ ಉರ್ಲಿಂಗ ಪೆದ್ದಿ. ಆ ಪುಲಿಗೇರಿ ಸೋಮನಾಥ. ಈ ಜಾಲಿ ಮರದಂತೆ ಈ ಬೆಳಗುವ ಜಾವ. ಒಮ್ಮೆ ನಗುತ್ತೇವೆ. ಉರಿಲಿಂಗ ಪೆದ್ದಿ. ಸರಿಯಾದ ಉತ್ತರ ಯಾವ್ದಾಕಂದ್ರೆ ವಚನಗಳಾಗ್ತದ್ರಿ. ಫಸ್ಟ್ ಒನ್. ಸೆಕೆಂಡ್ ಒನ್, ಪುಲಿಗೇರಿ ಸೋಮನಾಥೇಶ್ವರ ಶತಕರಿ. ತದನಂತರ ಜಾಲಿ ಮರದಂತೆ ಅಂದ್ರ ಕೀರ್ತನೆ. ಬೆಳಗುವ ಜಾವ ಅಂದ್ರಿ ದರಾ ಬೇಂದ್ರೆ. ಒಮ್ಮೆ ನಗುತ್ತೇವೆ ಎಂಬುದ ಸರಿಯಾದ ಉತ್ತರ ಯಾವ್ದಂದ್ರಿ ನಾನಂಬೆ ಮಾಯೆ.
ಸರಿಯಾದ ಉತ್ತರ. ತದನಂತರ ಆ ವಿಭಾಗದಲ್ಲಿರುವ 2-3 ವಾಕ್ಯಗಳನ್ನ ನೋಡ್ರಿ. ಇಲ್ಲಿ ಬಹುರೂಪಿನ ವಿದ್ಯೆ ರಾವಣ ಹೇಗೆ ಸಾಧಿಸಿದ ಕೇಳ್ತಾರ. ಬಹುರೂಪಿನ ವಿದ್ಯೆ ರಾವಣ ಹೇಗೆ ಸಾಧಿಸ್ತಾನ್ರಿ? ತಪಸ್ಸಿನ ಮೂಲದಿಂದ ಸಾಧಿಸ್ತಾನ. ತದನಂತರ ಮುಂದಿನ ಪ್ರಶ್ನೆ, ವೀರ ಮತ್ತು ಯೋಗಿಗಳ ಯಾವ ಗುಣಗಳಿರಬೇಕು? ವೀರ ಯೋಗಿಗಳಿಗೆ ವೀರ, ಶೌರ್ಯ, ಸಾಹಸ ಮತ್ತು ತ್ಯಾಗದ ಗುಣಗಳನ್ನು ಹೊಂದಿರಬೇಕು. ಯೋಗಿಯು ಮತ್ತು ಶಾಂತತೆ, ಜ್ಞಾನದ ಗುಣಗಳನ್ನು ಹೊಂದಿರಬೇಕು ಎಂಬುದನ್ನು ತಿಳಿಸ್ತಾರ. ತದನಂತರ 19, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಬೆಳಕು ಬೇಟೆಗಾರನು ಸದ್ದಿಲ್ಲದಂತೆ ಕತ್ತಲೆಯನ್ನ ಸೀಳಿಕೊಂಡು ಬರುತ್ತಾನೆ ಎಂಬುದನ್ನು ಇಲ್ಲಿ ತಿಳಿಸ್ತಾರ. ತದನಂತರ 20, ಗೋಡೆಗೆ ನೇತು ಹಾಕಿದ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ? ಗೋಡೆಗೆ ನೇತು ಹಾಕಿದ ಜೀಸಸ್ ಕವಿಗೆ ನೋವು ಮತ್ತು ಸಹನೆ ಸಂಕೇತವಾಗಿ ಕಾಣುತ್ತಾನೆ. ತದನಂತರ 21, ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನೆನಪಾದವು? ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಬಾಲ್ಯದ ನೆನಪುಗಳು ಮತ್ತು ತಾನು ಕಳೆದುಕೊಂಡ ಪ್ರೀತಿ ಪಾತ್ರರ ಮತ್ತು ಜೀವನದ ಕಹಿ ಸತ್ಯಗಳನ್ನು ನೆನಪಾದವು. 22ನೇ ಪ್ರಶ್ನೆ, ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತವೆ? ಕನ್ನಡದ ಸಮಸ್ಯೆಗಳು ಜನರ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ಕಾಳಜಿ ವಹಿಸುವವರೆಗೂ ಇದ್ದೇ ಇರುತ್ತವೆ ಎಂಬುದನ್ನ ಇಲ್ಲಿ ನಾವು ಕಾಣಬಹುದ್ರಿ. ತದನಂತರ ಕಲಾಂ ಅವರ ಬದುಕಿನ ಮಂತ್ರ ಯಾವುದ್ರಿ? ಅಬ್ದುಲ್ ಕಲಾಂ ಅವರ ಬದುಕಿನ ಮಂತ್ರ ಯಾವುದಂದ್ರ, ಕಲಾಂ ಅವರ ಬದುಕಿನ ಮಂತ್ರ, ಕನಸು ಕಾಣಿರಿ, ಆ ಕನಸುಗಳನ್ನ ನನಸು ಮಾಡಲು ಶ್ರಮಿಸಿರಿ ಎಂದಿದ್ದಾರೆ. ಕನಸು ಕಾಣರಿ, ಆ ಕನಸುಗಳನ್ನು ನನಸು ಮಾಡುವುದು ಶ್ರಮಿಸಿರಿ ಎಂದು ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ತದನಂತರ 24, ಹಳ್ಳಿ ಚಹಾ ಅಂಗಡಿ ಎಂದರೆ ಹೇಗಿರ್ತದೆ? ಹಳ್ಳಿ ಚಹಾ ಅಂಗಡಿ ಎಂದರೆ ಜನರ ಸೇರು, ತದನಂತರ ಹರಟೆ ಹೊಡೆಯುವುದು ಮತ್ತು ದಿನಪತ್ರಿಕೆಗಳು ಓದುವಂತ ಒಂದು ಸರಳ ಸ್ಥಳವಾಗಿರ್ತದೆ. 25, ದುರ್ಗಪ್ಪ ಏಕೆ ಬಂದಿರಬಹುದು? ನಿರೂಪಕರು ಯೋಚಿಸಿದ್ದಾರೆ. ದುರ್ಗಪ್ಪ ತನ್ನ ಹಳೆಯ ಸಾಲವನ್ನು ತೀರಿಸಲು ಬಂದಿರಬಹುದು ಎಂಬುದನ್ನ ಅಲ್ಲಿ ನಿರೂಪಕರ ಯೋಚನೆ ಮಾಡ್ತಾರೆ ಎಂಬುದನ್ನು ನೋಡ್ಬೋದು. ತದನಂತರ ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಕಾಡಾನೆಗಳ ಹಾವಳಿಗಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಕಾಡಾನೆ ಹಾವಳಿಯ ಪ್ರಕಾಶ್ ಏನ್ ನೀಡ್ತಾನಂದ್ರಿ, ಆಹಾರ ಕೊರತೆ ಮತ್ತು ಮಾನವನ ಹಸ್ತಕ್ಷೇಪವೇ ಕಾರಣ ಎಂದು ಹೇಳಿದ್ದಾರೆ. ತದನಂತರ 27, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತಾನೆ ಎಂಬುದು ಪುಟ್ಟಯ್ಯ ಹೇಳಿದ. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಗದ್ದಲ ಮಾಡಿ ರೋಗಿಗಳಿಗೆ ತೊಂದರೆ ಕೊಡುತ್ತವೆ ಎಂದು ಪುಟ್ಟಯ್ಯ ಇಲ್ಲಿ ತಿಳಿಸ್ತಾನ. ತದನಂತರ 28, ಡ್ರೈವರ್ ಅಬ್ಬಾಸ್ ಮತ್ತು ಶ್ರೀನರ್ ಕೃಷ್ಣರ ಸಾವಿಗೆ ಆನೆಯ ಕಾರಣವಲ್ಲವೆಂದು ವೇಲಾಯುಧ ಯಾರಿಗೆ ಹೇಳಲಿಲ್ಲ? ಏಕೆ? ಡ್ರೈವರ್ ಅಬ್ಬಾಸ್ ಮತ್ತು ಶ್ರೀನರ್ ಮತ್ತ ಕೃಷ್ಣ ಸಾವಿಗೆ ಆನೆಯ ಕಾರಣವಲ್ಲವೆಂದು ವೇಲಾಯುಧ ಯಾರಿಗೂ ಹೇಳಲಿಲ್ಲ. ಏಕೆಂದರೆ ಆನೆಗಳ ಬಗ್ಗೆ ಜನರಲ್ಲಿರುವ ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಲು ಸಾಧ್ಯವಾಗಲಿಲ್ಲ ಎಂಬುದನ್ನ ಇಲ್ಲಿ ನಾವು ತಿಳಿಯಬಹುದ್ರಿ. ಇಲ್ಲಿ ತದನಂತರ ಏನಂದ್ರ 2 ವಾಕ್ಯದಲ್ಲಿ ಇವನ್ ನೋಡಿದ್ರಿ. ಈಗ ಫಸ್ಟ್ 1 ಪ್ರಶ್ನೆಗಳನ್ನ, ತದನಂತರ ಇಲ್ಲಿ ಲಾಂಗ್ ಆನ್ಸರ್ ಅದಾವ್ರಿ. ಲಾಂಗ್ ಆನ್ಸರ್ ಒಳಗ ನೀವು ಸರಿಯಾಗಿ ನೋಡ್ಕೊಂಡ ಅವನ್ನ ಬರೀರಿ. ತದನಂತರ ಪ್ರತಿಯೊಂದನ್ನ ಆನ್ಸರ್ಗಳನ್ನ ನೀವು ಸರಿಯಾಗಿ ನೋಡ್ಕೊರಿ. ಇಲ್ಲಿ ಈ ವಿಭಾಗ ಒಳಗೆ ಏನಾಗ್ಯಾವ ಅಂದ್ರೆ ಕ್ವಶನ್ಗಳನ್ನ ಇಲ್ಲಿ ಸಂದರ್ಭ ಸಹಿತ ವಿವರಣೆ ಇದಾವ. ನಿಮ್ಮವನ್ನ ಸರಿಯಾಗಿ ನೋಡ್ಕೊರಿ, ವೆರಿ ಇಂಪಾರ್ಟೆಂಟ್ ಆಗ್ತಾವ. ಆ ಕಾರಣಕ್ಕ ನೀವು ಸರಿಯಾಗಿ ಓದಿ ಬರೀರಿ. ಲಾಂಗ್ ಆನ್ಸರ್ಗಳ ಆದ್ಯತೆ ಜಾಸ್ತಿ, ಸಂದರ್ಭ ಸಹಿತ ವಿವರಣೆ ಇದಾವಲ್ಲ ಅವಕ್ಕ ಆದ್ಯತೆ ಜಾಸ್ತಿ ನೀಡ್ರಿ. ನೀಡಿದ ನೀವು ಜಾಸ್ತಿ ಮಾರ್ಕ್ಸ್ ಗಳನ್ನು ತೆಗೆದುಕೊಳ್ಬಹುದು. ಅದರೊಳಗ ತದನಂತರ ಇಲ್ಲಿ ವಾಲ್ಫರೈ ಪಾಠದ ಅಂತ ಜಾಸ್ತಿ ಕ್ವಶನ್ ಬರ್ತಾವ. 4 ಮಾರ್ಕ್ಸ್ ಎಲ್ಲಿ ಬರಲ್ಲ, ವಾಲ್ಫರೈ ಐತಿ. ತದನಂತರ ಇಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ 5-6 ವಾಕ್ಯಗಳು ಉತ್ತರಿಸಿ 4 ಮಾರ್ಕ್ಸ್. ಇಲ್ಲಿ ಆಣೆಯ ಮತ್ತು ಮಾವುತ 43 ಕ್ವಶನ್. ಆಣೆಯ ಮತ್ತು ಮಾವುತ ವೇಲಾಯುಧನ ಸಾಗ ಹಾಕಲು ಮಠದ ಹವಣಿಸಿದ್ದಕ್ಕೆ. ಇವು ವೆರಿ ಇಂಪಾರ್ಟೆಂಟ್. ಅವು ನೀವು ಕ್ಲಾಸ್ ಕೇಳಿದ್ರೆ ಆರಾಮ್ ಬರಿಬಹುದು. ವಾಲ್ಫರೈ ಮತ್ತು ಆಣೆ ಮತ್ತು ಮಾವುತ ಇದ್ರೆ ಅದು ಬರಿಬಹುದು. ತದನಂತರ ವಿಭಾಗವನ್ನ ನೋಡೋಣ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅದಾವ. ನಿಮಗೆ ಬೇಕಾದಂದ್ರೆ ಇವಾಗ ಕ್ವಶನ್ಗಳನ್ನು ಇಲ್ಲಿ ಗ್ರಾಮರ್ ಟಾಪಿಕ್ ಇರ್ತದ. ಇಲ್ಲಿ 45ನೇ ಪ್ರಶ್ನೆ ನೋಡ್ರಿ. 45ನೇ ಪ್ರಶ್ನೆ ನಾರಿ. 45ನೇ ಪ್ರಶ್ನೆ ನಾರಿ ಅಂದ್ರೆ
ಹೆಣ್ಣು ಆಗ್ತದ, ನಾರಿ ಅಂದ್ರೆ ಹೆಣ್ಣು ಆಗ್ತದ ಮತ್ತು ಶ್ರೀನ ಆಗ್ತದ. ಇಲ್ಲಿ ನೀವು ಸರಿಯಾಗಿ ಇವನು ಬರಿಬೇಕು. ತದನಂತರ ಧನ, ಧನ ಅಂದ್ರ ಸಂಪತ್ತು ಆಕತಿ, ಹಣ ಆಗ್ತದ್ರಿ. ಸಮರ, ಸಮರ ಯುದ್ಧ, ಕಾಳಗ ಆಗ್ತದ. 46ನೇದ್ರೆ ಕೆಳಗಿನ ಎರಡು ಪದಗಳ ತಸ್ತವ ಬರೆಯಿರಿ ಅಂತ ಕೇಳಿದ್ರ ಪ್ರಯಾಣ ಇದಕ್ಕೆ ಏನಾಕತ್ತಾರ ಪಯಣ ಆಗ್ತದ್ರಿ. ತದನಂತರ ಪದ್ಮ, ಪದ್ಮ ಇದನ್ನ ಹಾಕತ್ತಾರ ಪದ ಹಾಕತ್ರಿ, ತಾವರಿನ ಆಗ್ಬೋದು. ತದನಂತರ ಗೋಕ, ಇಲ್ಲಿ ಪದ್ಮ ಏನಕತ್ತ ಪದುಮ ಆಗ್ಬೋದ್ರಿ, ಅಲ್ಲಿ ಗೋಕತ್ತ ಗೋಗೆ ಆಗ್ಬೋದ್ರಿ. ತದನಂತರ 47ನೇದ್ರಿ ಕೆಳಗಿನ ಎರಡು ಕ್ರಿಯಾ ಪದಗಳನ್ನ ನಿಷೇಧಾರ್ಥಕ ಬರೆಯಿರಿ ಅಂತ ಕೇಳ್ಯಾರ. ಓದಿದನು, ಓದಿದನು, ಓದಿದ್ದನು, ಓದಲಿಲ್ಲ ಆಗ್ಬೋದ್ರಿ. ಹಾಡುವಳು, ಇಲ್ಲಿ ಹಾಡುವುದಿಲ್ಲ ಆಗ್ಬೋದ್ರಿ. ಕಲಿಯುವರು, ಇಲ್ಲಿ ಕಲಿಯುವುದಿಲ್ಲ ಆಗ್ಬೋದು. ಇವ ಡೌಟ್ ಅವ, ಸರಿದವ ಇಲ್ಲ ನೋಡ್ರಿ ಕಮೆಂಟ್ಸ್ ಹಾಕ್ರಿ. ನೀವು ಸರಿದ್ರೆ ಕಮೆಂಟ್ಸ್ ಹಾಕ್ರಿ, ಅವನ್ನ ಸರಿ ಪಡಿಸ್ಕೋರಿ. ತದನಂತರ 48ನೇ ಪ್ರಶ್ನೆ ಕೆಳಗಿನ ನುಡಿಗಟ್ಟನ್ನು ಸ್ವಂತ ವಾಕ್ಯ ಬರಿ. ರೈಲು ಬಿಡು, ರೈಲು ಬಿಡುತ್ತಾರ ನೋಡಿ, ಸ್ವಂತ ವಾಕ್ಯದಲ್ಲಿ ನೀವು ಬರ್ತಿರ್ತೀರಿ. ಗಾಳಿ ಸುದ್ದಿ ಇದನ್ನ ಬರೀ. ತಲೆದೂಗು ನೀವು ಸ್ವಂತ ವಾಕ್ಯದಲ್ಲಿ ಇವನ್ನ ಬರೀರಿ. ಅದೇ ರೀತಿ 49ನೇದ ಕೆಳಗಿನ ಎರಡು ಪದಗಳ ವಿಭಕ್ತಿಗಳನ್ನ ಹೆಸರಿಸಿ ಅಂತಾರೆ. ಗುರುವಿಗೆ, ಗುರುವಿಗೆ ಏನಾಗ್ತದೆ, ಯಾವ್ದಾಗ್ತಾರ ಗುರುವಿಗೆ ಚತುರ್ಥಿ ಆಗ್ತದ. ತದನಂತರ ಗುಡಿಸಲಿನಿಂದ ಇದು ಪಂಚಮಿ ಆಗ್ತದ. ಚಳ್ಡುಡಿಯಳು, ಬೆಳ್ಡುಯಳು ಇದೇನಾಗ್ತದೆ ಅಂದ್ರ ಸಪ್ತಮಿ ಆಗ್ತದ. ಇಲ್ಲಿ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ. ಬಸ್ಸು, ಕಾರು, ಮೇಜು, ಕುರ್ಚಿ ಇವನು ಬರಿಬಹುದು. ಇಲ್ಲಿ ಪ್ರಬಂಧನ ಬರಿ, ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಇದನ್ನು ಬರೀರಿ. ಇಲ್ಲಕರ ಸಾಮಾಜಿಕ ಜಾಲತಾಣಗಳ ಮತ್ತು ಯೋಜನೆ ಇದನ್ನು ಬರೀರಿ. ಲೆಟರ್ ರೈಟಿಂಗ್ ಇರ್ತದ, ನೀವು ಚಲೋ ಲೆಟರ್ ರೈಟಿಂಗ್ ಬರೀರಿ. ಇಲ್ಲಿ 4 ಮಾರ್ಕ್ಸ್ ಅಂದ್ರೆ ಇಂಪಾರ್ಟೆಂಟ್ ಕೊಡ್ತಾರ, ನೀವು ಅಷ್ಟೇ ಬರ್ದೈತಿ ಚಲ್ದಂಗ್ ಬರಿಬೇಕ್ರಿ ಅಷ್ಟರ. ಮತ್ತೆ ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಮುಂದಿನ ವಿಡಿಯೋ ಸಿಗ್ತದೆ.